ಹಲೋ ಫ್ರೆಂಡ್ಸ್, ನಿಮಗೂ ಮತ್ತೆ ಸ್ವಾಗತ ನಿಮ್ಮ ಚಾನಲ್ ಕೇಸ್ ಅಕ್ವೇರಿಯಮ್ಸ್. ಇವತ್ತು ನಾವು ತೋರಿಸೋಕೆ ಹೋಗ್ತಿದ್ದೀವಿ. ನೋಡಿ ಎಷ್ಟು ಗಲೀಜಾಗಿದೆ ನೀರು. ಶಾರ್ಕ್ ಟ್ಯಾಂಕ್ ನಿಮ್ಮ ಹತ್ರ ಇದ್ದರೆ, ಶಾರ್ಕ್ ನೀವು ತಂದು ಇಕ್ಕಿದ್ರೆ ನೀರಲ್ಲಿ ಈ ಥರ ಗಲೀಜ್ ಆಗ್ತಾ ಇದ್ದರೆ ಯಾವ ಥರ ನಾವು ನೀರನ್ನು ಕ್ಲೀನ್ ಇಡಬೇಕು. ಯಾಕಂದರೆ ನೀವು ಡೆಮೋ ಪರ್ಪಸ್ಗೋಸ್ಕರ ನಾನು ಫಿಲ್ಟರ್ ಎಲ್ಲ ಆಫ್ ಮಾಡಿದ್ದೀನಿ. 2 ದಿನ 3 ದಿನ ಆಯಿತು ಆಲ್ರೆಡಿ. ನಾನು ಎಲ್ಲ ಫಿಲ್ಟರ್ ಬಂದ್ ಮಾಡಿ ಇಕ್ಕಿದ್ದೀನಿ. ಯಾಕಂದರೆ ಗಲೀಜ್ ಆಗಲೇಬೇಕಂತ ಪರ್ಪಸ್ಗೋಸ್ಕರ ನಾನು ಎಲ್ಲ ಫಿಲ್ಟರ್ ಬಂದ್ ಮಾಡಿದ್ದೀನಿ. ಯಾಕಂದರೆ ವೀಡಿಯೋ ಮಾಡಬೇಕು, ವೀಡಿಯೋಲಿ ತೋರಿಸಬೇಕು ಯಾವ ಥರ ನಿಮ್ಮ ಹತ್ರ ಶಾರ್ಕ್ ಇದ್ದರೆ ಶಾರ್ಕ್ ಟ್ಯಾಂಕನ್ನು ಯಾವ ಥರ ನೀವು ಕ್ಲೀನ್ ಇಡಬೇಕು, ಎಷ್ಟು ನೀರನ್ನು ಚೇಂಜ್ ಮಾಡಬೇಕು, ಯಾವ ಮೆಡಿಸಿನ ಯೂಸ್ ಮಾಡಬೇಕು, ಎಲ್ಲ ಟೋಟಲ್ ಇದರಲ್ಲಿ ನಾವು ತೋರಿಸ್ತೀನಿ. ಫಸ್ಟ್ ಆಫ್ ಆಲ್ ನೀರು ಏನಕ್ಕೆ ಗಲೀಜಾಗುತ್ತೆ ಅದು ತಿಳ್ಕೊಬೇಕು. ಯಾಕಂದರೆ ನೀವು ಚೆನ್ನಾಗಿ ಟ್ಯಾಂಕ್ದಲ್ಲಿ ಮೀನು ಇಕ್ತೀರಾ, ತೊಗೊಂಬಂದು ಕ್ಲೀನಾಗಿ ಫಿಲ್ಟರ್ ಎಲ್ಲ ಇರ್ತೀರ, ಆಗಲೂ ಕೂಡ ಡರ್ಟಿ ಆಗ್ತದೆ ವಾಟರ್. ಏನಕ್ಕೋಸ್ಕರ ಅಂದರೆ ಮೂರು ಇದಿದೆ, ರೀಸನ್ಸ್ ಇದೆ, ಅದರಿಂದ ಆಗುತ್ತೆ. ಫಸ್ಟ್ ಏನಂದರೆ ಓವರ್ ಫೀಡಿಂಗ್. ಭಾಳ ಜನ ಏನು ಮಾಡ್ತಾರೆ, ತೊಗೊಂಬಂದು ಕಾಳು ಜಾಸ್ತಿ ಆಗಿಬಿಡ್ತಾರೆ, ಫಿಶ್ ಫುಡ್ ಜಾಸ್ತಿ ಆಗಿಬಿಡ್ತಾರೆ. ಅದರಿಂದ ಏನಾಗುತ್ತೆ, ಫಿಶಸ್ ಜಾಸ್ತಿ ತಿಂದು ಜಾಸ್ತಿ ಗಲೀಜು ಮಾಡ್ತಾರೆ. ಅದರಿಂದ ಕೂಡ ನೀರಲ್ಲಿ ಜಾಸ್ತಿ ಗಲೀಜಾಗುತ್ತೆ. ಮತ್ತು ಲೆಫ್ಟ್ ಓವರ್ ಫುಡ್ಡು ತಿಂದಿರಲ್ಲ, ಹಂಗೆ ಬಿಟ್ಟಿರುತ್ತೆ. ಅದು ಫುಡ್ ಕೆಳಗಡೆ ಹೋಗಿ ಬಿಟ್ಬಿಟ್ಟು ಅಲ್ಲೂ ಕಲರ್ ಬೀಳುತ್ತೆ. ಅದರಿಂದ ನೀರು ಬಹಳಷ್ಟು ಬೇಗ ಕ್ಲೌಡಿ ಆಗುತ್ತೆ. ಅದಕ್ಕೆ ಏನು ಮಾಡಬೇಕು, ಡೈಲಿ ಒನ್ ಟೈಮ್ ಫೀಡ್ ಮಾಡಬೇಕು. ಕಾಳು ಕಮ್ಮಿ ಆಗಬೇಕು. ಜಾಸ್ತಿ ಓವರ್ ಫೀಡ್ ಮಾಡಿದ್ರೂ ಪ್ರಾಬ್ಲಮ್ ಆಗುತ್ತೆ. ಸೆಕೆಂಡ್ ಏನಂದರೆ, ಈ ಥರ ಲೈಟಿಂಗ್ ಜಾಸ್ತಿ ಓವರ್ ಮಾಡ್ಬೋದು. ಯಾಕಂದರೆ ಲೈಟಿಂಗ್ ಜಾಸ್ತಿ ಬಿಟ್ಟಿದ್ರೆ 8 ಗಂಟೆ 10 ಗಂಟೆ 12 ಗಂಟೆ 24 ಗಂಟೆ ಭಾಳ ಜನ ನೀರು ಲೈಟಿಂಗ್ ಕೊಡ್ತಾರೆ. ಲೈಟಿಂಗ್ ಜಾಸ್ತಿ ಆಗೋದು ಏನಾಗುತ್ತೆ, ಅದು ಬೆಳಕು ಜಾಸ್ತಿ ಆಗಿ ನೀರಲ್ಲಿ ಆಲ್ಗಿ ಕ್ರಿಯೇಟ್ ಆಗುತ್ತೆ. ಆಲ್ಗಿ ಕ್ರಿಯೇಟ್ ಆಗಿ ಅದು ನೀರೇನಾಗುತ್ತೆ, ಸ್ವಲ್ಪ ಕಪ್ಪು ಆಗಿಬಿಡುತ್ತೆ, ಇಲ್ಲಾಂದರೆ ಗ್ರೀನ್ ಕಲರ್ ಆಗಿಬಿಡುತ್ತೆ. ಆ ಥರನೂ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಲೈಟಿಂಗ್ ದಿನಕ್ಕೆ 6 ಗಂಟೆನ ಯೂಸ್ ಮಾಡಿ. ಬ್ರೈಟ್ನೆಸ್ ಕಮ್ಮಿ ಇರಬೇಕು, ಜಾಸ್ತಿ ಬ್ರೈಟ್ನೆಸ್ ಇರಬಾರ್ದು. ಮೂರನೇ ಏನಂದರೆ, ಅದು ಇಂಪಾರ್ಟೆಂಟು. ಭಾಳ ಜನ ಏನು ಮಾಡ್ತಾರೆ, ಡೈರೆಕ್ಟ್ ಸನ್ಲೈಟ್ಗೆ ಇರ್ತಾರೆ. ಬಾಲ್ಕೋನಿ ಅಥವಾ ಬಾಗ್ಲ ಹತ್ರ ಅಥವಾ ಕಿಟಕಿ ಹತ್ರ ಇರ್ತಾರೆ ಈ ಟ್ಯಾಂಕನ್ನು. ಅದರಿಂದ ಏನಾಗುತ್ತೆ, ಅದು ಬೆಳಕು ಜಾಸ್ತಿ ಆಗಿ ಅದರಿಂದನೂ ಜಾಸ್ತಿ ಫಾಸ್ಟ್ ಆಗಿ ಕಲರ್ ಬಂದುಬಿಡುತ್ತೆ ನೀರಲ್ಲಿ. ಅದು ಕೂಡ ಆಗುತ್ತೆ. ಒಳ್ಳೆ ಫಿಲ್ಟ್ರೇಷನ್ ಬಹಳಷ್ಟು ಮುಖ್ಯ. ಫಿಲ್ಟ್ರು ಇದ್ರೂ ಕೂಡ ಪ್ರಾಬ್ಲಮ್ ಆಗ್ತಾ ಇರುವಾಗ ಆ 3 ನೀವು ಟಿಪ್ಸನ್ನು ಫಾಲೋ ಮಾಡಿಕೊಂಡ್ರೆ ನಿಮ್ಮ ನೀರು ಯಾವಾಗಲೂ ಪ್ರಾಬ್ಲಮ್ ಆಗೋದಿಲ್ಲ. ಮತ್ತು ಎಷ್ಟು ಪರ್ಸೆಂಟ್ ಚೇಂಜ್ ಮಾಡಬೇಕು ಅಂದರೆ, ನಾರ್ಮಲ್ ಅಕ್ವೇರಿಯಮ್ ನೀವು ಫ್ರೆಶ್ ವಾಟರ್ ಇರ್ಬೋದು, ಪ್ಲಾನೆಟ್ ಟ್ಯಾಂಕ್ ಇರಬೇಕು, ನಾವು ಹೇಳ್ತೀವಿ ವಾರಕ್ಕೊಮ್ಮೆ 30% ಚೇಂಜ್ ಮಾಡಿ ಸಾಕು, ಕೆಳಗಡೆ ತಿಂಗಳಿಗೊಮ್ಮೆ ಗಲೀಜಿರೋದು ಬಿಸಾಕಿ ಅಂತ ಹೇಳ್ತೀವಿ. ಆದರೆ ಶಾರ್ಕ್ಗೆ ಹಂಗಲ್ಲ. ಶಾರ್ಕ್ಗೆ ಭಾಳ ಜನ ಮಾಡ್ತಾರೆ, ಪೂರ್ತಿ ವಾಟರ್ ಚೇಂಜ್ ಮಾಡಿಬಿಡ್ತಾರೆ. ಪೂರ್ತಿ ವಾಟರ್ ಚೇಂಜ್ ಮಾಡಿದ್ರೂ ಇದು ಸತ್ತೋಗುತ್ತೆ. ಪೂರ್ತಿ ವಾಟರ್ ಚೇಂಜ್ ಮಾಡಬಾರ್ದು. 30 to 40% ನೀರನ್ನು ಚೇಂಜ್ ಮಾಡಬೇಕಷ್ಟೇ. 30 to 40% ನೀರನ್ನು ಚೇಂಜ್ ಮಾಡಿ ಅದನ್ನು ಏನು ಮಾಡಬೇಕು, ನೀವು ಕೆಳಗಡೆ ಇರೋದು ಗಲೀಜೆಲ್ಲ ತೆಗೆದು ಬಿಸಾಕ್ಬಿಟ್ಟು ಸ್ವಲ್ಪ ಮೆಡಿಸಿನ್ ಬರುತ್ತೆ, ಮೆಡಿಸಿನ್ ಹಾಕ್ಬಿಟ್ಟು ಬಿಡಬೇಕು. ಅಷ್ಟೇ ಸಾಕು. ತಿಂಗಳಿಗೊಮ್ಮೆ ಪದೇ ನೀರನ್ನ ಚೇಂಜ್ ಮಾಡಬೇಕು. ಪದೇ ನೀರನ್ನ ಚೇಂಜ್ ಮಾಡಿದ್ರು ಕೂಡ ಈ ಮೀನುಗಳು ಏನಾಗುತ್ತೆ, ಬೇಗನೆ ಕಾಯಿಲೆ ಆಗಿ ಇಲ್ಲಾಂದರೆ ಸ್ಟ್ರೆಸ್ ಆಗಿ ಸತ್ತೋಗ್ಬಿಡುತ್ತೆ. ಅದಕ್ಕೆ ಬರೀ 30-40% ಚೇಂಜ್ ಮಾಡಬೇಕು. ಸೊ ಬನ್ನಿ ನಾವು ಯಾವ ಥರ ಡೆಮೋ ಟೋಟಲಾಗಿ ತೋರಿಸ್ತೀನಿ, ಯಾವ ಥರ ನೀವು ಶಾರ್ಕ್ ಟ್ಯಾಂಕನ್ನು ನೀರನ್ನು ಚೇಂಜ್ ಮಾಡಬೇಕಂತ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ನಾನಿಲ್ಲಿ ಪೈಪ್ ತೊಗೊಂಡಿದ್ದೀನಿ. ಏನು ಮಾಡ್ತೀನಿ, ನಾನು ಸ್ವಲ್ಪ ಲೈಟಾಗಿ, ಯಾಕಂದರೆ ಈ ಫಿಶು ಬಹಳಷ್ಟು ನರ್ವಸ್ ಸಿಸ್ಟಮು ಈ ಕಡೆ ಆ ಕಡೆ ಓಡ್ತಾ ಇರ್ತಾರೆ. ಅದಕ್ಕೆ ನೋಡಿಕೊಂಡು ಆರಾಮಾಗಿ ಕೆಳಗಡೆ ಎಷ್ಟು ಗಲೀಜಿರುತ್ತೋ ಅದ್ರ ಜೊತೆಗೆ ಸ್ವಲ್ಪ 40% ನೀರು ಚೇಂಜ್ ಮಾಡಬೇಕು. ಸೊ ಇವತ್ತು ನಾವು ಚೇಂಜ್ ಮಾಡೋಕೆ ಹೋಗ್ತಾ ಇದ್ದೀವಿ. ಹಾಂ, ಸೊ ಈಗ ನಾವು 40% ನೀರನ್ನು ಚೇಂಜ್ ಮಾಡಿ 40-50% ನೀರನ್ನು ತೆಗೆದಾಕ್ಬಿಟ್ಟಿದ್ದೀವಿ. ಈಗ ಹಳೆ ವಾಟರ್ ಇದು. ಈಗ ಹೊಸ ನೀರು ನಾವು ಹಾಕ್ತೀವಿ. ಹೊಸ ನೀರು ಟ್ಯಾಪ್ ಒಳಗೆ ಡೈರೆಕ್ಟ್ ಯೂಸ್ ಮಾಡ್ತೀವಿ. ಯಾಕಂದರೆ ಭಾಳ ಜನ ಕೇಳ್ತಾರೆ, ಯಾವ ನಲ್ಲಿ ನೀರು ಯೂಸ್ ಮಾಡಬೇಕಾ ಯಾವುದಂದ್ರೆ. ಬೆಸ್ಟ್ ಅಂತ ಹೇಳಬೇಕಂದ್ರೆ ಒಂದು ಡ್ರಮ್ ತೊಗೊಳ್ಳಿ, ಅದರಲ್ಲಿ ನೀರು ಹಾಕಿ, ಯಾವ ನೀರಿದ್ರೂ ಟ್ಯಾಪ್ ವಾಟರ್ ಹೋಗಲಿ ಅದು ಯಾವುದರಲ್ಲಿ 3 ದಿನ ಅಟ್ಲೀಸ್ಟ್ ಸ್ಟೋರ್ ಮಾಡಿ ಆಮೇಲೆ ಯೂಸ್ ಮಾಡಿ, ಅದು ಬೆಸ್ಟು. ಇಲ್ಲಾಂದರೆ ಡೈರೆಕ್ಟ್ ಈ ಥರ ಟ್ಯಾಪ್ ವಾಟರ್ ಯೂಸ್ ಮಾಡಿ. ಟ್ಯಾಪ್ ವಾಟರಲ್ಲಿ ಬ್ಲೀಚಿಂಗ್ ಸ್ಮೆಲ್ ಬರಬಾರ್ದು. ಬ್ಲೀಚಿಂಗ್ ಸ್ಮೆಲ್ ಇದ್ದರೆ ಅದು ಹಾಕೋಗ್ಬಿಡಿ, ಯಾಕಂದರೆ ಅದರಿಂದ ನಿಮ್ಮ ಮೀನು ಸತ್ತೋಗುತ್ತೆ. ಸೊ ಬ್ಲೀಚಿಂಗ್ ಸ್ಮೆಲ್ ಇಲ್ಲ ಅಂದರೆ ನೀವು ಯೂಸ್ ಮಾಡಿ. ಅದಾದ ಮುಖಾಂತರ ಜನರಲ್ ಆ್ಯಡ್ ಲಿಕ್ವಿಡ್ ಅಂತ ಬರುತ್ತೆ, ಅದು ಯೂಸ್ ಮಾಡಬೇಕು. ಅದನ್ನ ನಾನು ಡೀಟೇಲ್ಸ್ ಆಗಿ ತೋರಿಸ್ತೀನಿ. ಆಮೇಲೆ ಡಿಕ್ಲೋರಿನ್ ಅಂತ ಬರುತ್ತೆ, ಆ ಮೆಡಿಸಿನನ್ನು ಯೂಸ್ ಮಾಡಿದರೆ ನೀರು ಕ್ಲೀನ್ ಆಗಿರುತ್ತೆ, ಫಿಶಸ್ಗೂ ಏನೂ ಸ್ಟ್ರೆಸ್ ಆಗಲ್ಲ. ಸೊ ಈಗ ನಾವು ಹೊಸ ನೀರನ್ನು ಇದನ್ನು ಡೈರೆಕ್ಟ್ ಟ್ಯಾಪ್ ವಾಟರ್ನ ಯೂಸ್ ಮಾಡ್ತಾ ಇದ್ದೀವಿ. ನಲ್ಲಿ ನೀರು ಅಂತ ಇರ್ಬೋದು, ಮುನ್ಸಿಪಾಲ್ಟಿ ನೀರನ್ನು ಹೇಳ್ತಾ ಇರಬೇಕು. ಈಗ ಬೇರೆ ಫಿಶಸ್ಗೆ ಬೇರೆ ಬರುತ್ತೆ, ಬೇರೆ ನೀರು ಬರುತ್ತೆ. ಫ್ಲವಾನ್ಗೆ ನೀವು ಡೈರೆಕ್ಟು ಆರ್ ವಾಟರ್ ಯೂಸ್ ಮಾಡಬೇಕು, ಕ್ಲೀನ್ ವಾಟರ್ ಯೂಸ್ ಮಾಡಬೇಕು. ಈ ನೀರು ಯೂಸ್ ಮಾಡೋಂಗಿಲ್ಲ. ಆದರೆ ನಾವು ಶಾರ್ಕ್ ಬಗ್ಗೆ ಮಾತಾಡ್ತಿರೋದು. ಶಾರ್ಕ್ಗೆ ಈ ನೀರನ್ನು ನೀವು ಯೂಸ್ ಮಾಡ್ಬೋದು. ಈಗ ನಾನು ಡೈರೆಕ್ಟಾಗಿ ಆ್ಯಡ್ ಮಾಡ್ತೀನಿ. ಸೊ ನೋಡಿದ್ದೀನಿ, 4 ಗಂಟೆ ಆದಮೇಲೆ ನಾವು ವಿಡಿಯೋ ತೋರಿಸ್ತಾ ಇದ್ದೀವಿ. 4 ಗಂಟೆ ಆದಮೇಲೆ ಎಲ್ಲ ಕ್ಲಿಯರ್ ಕಾಣ್ತಾ ಇದೆ. ನೀರು ನೋಡ್ಬೋದು ಎಷ್ಟು ಕ್ಲಿಯರಾಗಿ ಕಾಣ್ತಾ ಇದೆ. ಇನ್ನೂ ಸ್ವಲ್ಪ ಡಸ್ಟ್ ಇದೆ, ಅದು ಬರ್ತಾ ಕೆಳಗಡೆ ಕೂತ್ಕೊಳ್ತಾ ಇರುತ್ತೆ. ಸೊ ಈ ಥರ ನೀವು ವಾಟರ್ನ ಚೇಂಜ್ ಮಾಡಬೇಕು. ತಿಂಗಳಿಗೊಮ್ಮೆ ಅಥವಾ ತಿಂಗಳಿಗೆ 2 ಸಲ ಶಾರ್ಕ್ ಟ್ಯಾಂಕ್ಗೆ ನೀವು ಈ ಥರ 40% ನೀರನ್ನು ಚೇಂಜ್ ಮಾಡಿ, ಕೆಳಗಡೆ ಇರೋ ಗಲೀಜನ್ನು ತೆಗೆದಾಕ್ಬಿಡಿಸು. ಮತ್ತು ಸ್ವಲ್ಪ ಸ್ಕ್ರಬ್ಬಿಂದ ಆಲ್ಗೆ ಎಲ್ಲ ರಿಮೂವ್ ಮಾಡಿ ಈ ಥರ ಕ್ಲೀನ್ ಮಾಡ್ಬೋದು. ಈ ಥರ ಕ್ಲೀನ್ ಮಾಡಿ ಮತ್ತು ಜನರಲ್ ಆ್ಯಡ್ ಲಿಕ್ವಿಡ್
ಮತ್ತು ಆ್ಯಂಟಿ ಕ್ಲೋರಿನ್ ಹಾಕಿದರೆ ಈ ಥರ ಏನಾಗುತ್ತೆ ಫಿಶಸ್ ಸ್ಟ್ರೆಸ್ಗೆ ಹೋಗಲ್ಲ. ಭಾಳ ಜನ ಏನು ಮಾಡ್ತಾರೆ, ಶಾರ್ಕ್ಗೆ ಇಮಿಡಿಯೇಟ್ಲಿ ವಾಟರ್ ಚೇಂಜ್ ಆದಮೇಲೆ ಕಣ್ಣು ಬಂದು ಬಿಳಿ ಆಗಿಬಿಡತ್ತೆ, ಇಲ್ಲಾಂದರೆ ಸ್ಟ್ರೆಸ್ ಆಗಿಬಿಡತ್ತೆ, ಊಟ ತಿನ್ನಲ್ಲ, ಒಂದೇ ಕಡೆ ಕೂತ್ಕೊಳ್ಳುತ್ತೆ, ಇಲ್ಲಾಂದರೆ ಸತ್ತೋಕೊಳತ್ತೆ. ಈ ಥರ ಮಿಸ್ಟೇಕ್ ಆಗಬಾರ್ದಂದ್ರೆ ಈ ವಿಡಿಯೋನ ಫಾಲೋ ಮಾಡ್ಕೊಳ್ಳಿ. 40% 15 ದಿವಸಕ್ಕೊಂದ್ಸಲಿ ಇಲ್ಲಾಂದರೆ ತಿಂಗಳಿಗೆ 2 ಸಲ ಚೇಂಜ್ ಮಾಡಿಕೊಂಡು ಈ ಮೆಡಿಸಿನ ಯೂಸ್ ಮಾಡಿಕೊಂಡ್ರೆ ನಿಮ್ಮ ಮೀನು ಯಾವುದು ಶಾರ್ಕ್ ಇರಲಿ ಬೇರೆ ಶಾರ್ಕ್ ಯಾವುದು ಇರಲಿ ಸ್ಟ್ರೆಸ್ಸಲ್ಲಿ ಹೋಗಲ್ಲ, ಕೂಲಾಗಿರುತ್ತೆ, ಹೆಲ್ತಿಯಾಗಿರುತ್ತೆ, ಆ್ಯಕ್ಟಿವ್ ಆಗಿರುತ್ತೆ. ಸೊ ಈ ಥರ ನೀವು ಫಾಲೋ ಮಾಡಿಕೊಂಡು ನಿಮ್ಮ ಶಾರ್ಕ್ಗೆ ಜಾಸ್ತಿ ಲೈಫ್ ಕೊಡ್ಬೋದು ಮತ್ತು ನೀರನ್ನು ಕೂಡ ಕ್ಲೀನಾಗಿರ್ಬೋದು. ಏನು ಸ್ಟ್ರೆಸ್ಸಿ ಲಿಕ್ವಿಡ್ ಆಗಿಬಿಟ್ರೆ ಏನಾಗುತ್ತೆ, ಸ್ಟ್ರೆಸ್ಸಿ ಲಿಕ್ವಿಡ್ ಆ್ಯಂಟಿ ಕ್ಲೋರಿನ್ ಆಗಿಬಿಟ್ರೆ ಮತ್ತು ಜನರಲ್ ಲಿಕ್ವಿಡ್ ಆಗಿಬಿಟ್ರೆ ಏನಾಗುತ್ತೆ, ಈ ಡಸ್ಟ್ ಎಲ್ಲ ಇರುತ್ತಲ್ಲ ಇದು ಕೆಳಗಡೆ ಹೋಗಿ ಕೂತ್ಕೊಳ್ಳುತ್ತೆ ಮತ್ತು ನೀರು ಕ್ಲೀನಾಗಿ ಕಾಣುತ್ತೆ. ಸೊ ಈ ಥರ ಹೆಲ್ಪ್ ಮಾಡುತ್ತೆ ಫಿಶಸ್ಸನ್ನು ಕ್ಲೀನ್ ಮಾಡೋಕ್ಕೂ ಮತ್ತು ನೀರನ್ನು ಕ್ಲೀನ್ ಇಡೋಕ್ಕೂ. ಸೊ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿರ್ಬೋದು. ಈ ಥರ ಭಾಳಷ್ಟು ವಿಡಿಯೋ ನಮ್ಮ ಚಾನಲಲ್ಲಿ ಅಪ್ಲೋಡ್ ಆಗ್ತಾ ಇರುತ್ತೆ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಈ ಥರ ಬಹಳಷ್ಟು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಮತ್ತು ಶಾರ್ಕ್ ಬಗ್ಗೆ ಯಾವ ವಿಡಿಯೋ ನಾವು ಮಾಡ್ಬೋದು ಮುಂದೆ ನಿಮ್ಮ ಅಭಿಪ್ರಾಯ ಮೇಲೆ ನಿಮ್ಮ ಕಮೆಂಟ್ಸಲ್ಲಿ ಹೇಳಿ. ಯಾವ ಟಾಪಿಕನ್ನು ಬಗ್ಗೆ ನಾವು ಶಾರ್ಕ್ ಮೇಲೆ ವಿಡಿಯೋ ಮಾಡ್ಬೋದು, ಅದೇ ಥರ ನಾವು ಮುಂದೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸೊ ಇವತ್ತಿನ ವಿಷಯ ಅಷ್ಟೇ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು. ಇನ್ನೊಂದು ವಿಡಿಯೋ ಸಿಗೋಣ. ಅಲ್ಲಿಂದ ತನಕ ನಮಸ್ತೆ, ಗುಡ್ ಬೈ.